Next is to prove that the conservation of prove the law of conservation of momentum. Law of conservation of momentum ಅಂದರೆ momentum before collision is equal to momentum after collision. ಅದನ್ನು ನಾವು ಪ್ರೂವ್ ಮಾಡಬೇಕು. ಗೊತ್ತಾಯ್ತಾ? ಹೋದ ಸರಿಯಲ್ಲಿ ಡೆಫಿನೇಷನ್ ತಿಳ್ಕೊಂಡಿದ್ವಿ. ಈಗ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂದರೆ ಫಸ್ಟ್ ಆ ಮೂಮೆಂಟ್ ವಾಟ್ ಇಸ್ ಮೀನ್ ಬೈ ಮೂಮೆಂಟಮ್ ಇದೆಯಲ್ಲ, ಮೂಮೆಂಟ್ ಲಾ ಆಫ್ ಮೂಮೆಂಟಮನ್ನು ಫಸ್ಟ್ ಡೆಫಿನೇಷನ್ ಬರೀಬೇಕು. ಗೊತ್ತಾಯ್ತಾ? ಇನ್ ಎ ಕ್ಲೋಸ್ಡ್ ಸಿಸ್ಟಮ್ when the two bodies are collided with each other, the total momentum before collision is equal to the total momentum after collision. ಫಸ್ಟ್ ಇದನ್ನು ನಾವು ಪ್ರೂವ್ ಮಾಡಬೇಕು. ಅಂದರೆ ಫಸ್ಟ್ ಈ ಡೆಫಿನೇಷನ್ ಬರ್ಕೊಬೇಕು, ಆಮೇಲೆ ಪ್ರೂಫ್ ಬರೆಯೋದು. ಗೊತ್ತಾಯ್ತಾ? ಈಗ ನಮಗೆ ಎರಡು ಥರದ ಕ್ವಶನ್ ಕೇಳ್ತಾರೆ. ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಬರೆದು ನಂತರ ಮುಂದಿನ ಬರೀಬೇಕು. ಆಯಿತಾ? ಇದರಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂದರೆ ಮೂಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಮೂಮೆಂಟಮ್ ಆಫ್ಟರ್ ಕೊಲಿಷನ್. ಅದನ್ನೇ ನಾವು ಪ್ರೂವ್ ಮಾಡಬೇಕು. ಆಯಿತಾ? ನೋಡಿ, ಬಿಫೋರ್ ಕೊಲಿಷನ್ ಹಿಂಗಿರುತ್ತೆ ಅಂದರೆ ಒಂದು ಒಂದು ಬಾಡಿ ಇರುತ್ತೆ, ಬಿ ಒಂದು ಬಾಡಿ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಎರಡು ಒಂದಕ್ಕೊಂದು ಕೊಲೈಡ್ ಆಗುತ್ತೆ, ಆಮೇಲೆ ಎರಡು ಒಂದಕ್ಕೊಂದು ಸಪ್ರೇಟ್ ಆಗುತ್ತೆ. ಕೊಲಿಷನ್ ಆಗಬೇಕಾದ್ರೆ ಇದ್ರ ಮೂಮೆಂಟಮ್ ಇದ್ರ ಮಾಸು ಇಂಟು ಇದ್ರ ವೆಲಾಸಿಟಿ ಪ್ಲಸ್ ಇದ್ರದ್ದು ಮಾಸ್ ಇಂಟು ಇದ್ರ ವೆಲಾಸಿಟಿ ಆಯಿತು. ಅದನ್ನು ಎರಡನ್ನು ಆ್ಯಡ್ ಮಾಡಿರಿ. ಎಷ್ಟು ಬರುತ್ತೆ ಅಂದರೆ ಆಫ್ಟರ್ ದ ಕೊಲ್ಯೂಷನ್ ಏನಾಗುತ್ತೆ ಅಂದರೆ ಇದ್ರದ್ದು ಮಾಸ್ ಇಂಟು ವೆಲಾಸಿಟಿ ಪ್ಲಸ್ ಇದ್ರದ್ದು ಮಾಸ್ ಇಂಟು ವೆಲಾಸಿಟಿ ಎರಡೂ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನೆಂದರೆ, ಯಾವ್ದಾರ ಒಂದು ವಸ್ತು ಇರುತ್ತೆ, ಕಲ್ಲು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಯಾವ್ದಾರ ಒಂದು ವಸ್ತು ತೊಗೊಂಡ್ರೆ, ಕಲ್ಸಕ್ರನ ಕಲ್ಸಕ್ರನ ಚೆನ್ನಾಗಿ ಹೊಡೆದು ಪುಡಿ ಮಾಡಿರಿ. ಅವಾಗ ಮಾಸು ಅದರದ್ದು ಇಂಟು ವೆಲಾಸಿಟಿ ಅವೆಲ್ಲ ಸಣ್ಣ ಪುಡಿದೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೋ ಈ ಮಾಸ್ ಇಂಟು ವೆಲಾಸಿಟಿ ಈ ಕಲ್ಸಕ್ರೆದು ಸಹ ಅಷ್ಟೇ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನಾವು ಇನ್ನೂ ಹೆಚ್ಚು ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ಎಕ್ಸ್ಪ್ಲೋಷನ್ ಅಂದರೆ ಈ ಬಂಡೆ ಕಲ್ಲುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಬಿಫೋರ್ ಎಕ್ಸ್ಪ್ಲೋರ್ಡ್ ಆಗಬೇಕಾದ್ರೆ ಮುಂಚೆ ಏನಿರುತ್ತೋ ಅದು ಎಕ್ಸ್ಪ್ಲೋರ್ಡ್ ಆಗಬೇಕಾದ್ರೆ ಆಮೇಲೆ ಅದ್ರದ್ದೆಲ್ಲ ಸಣ್ಣ ಪೀಸಸ್ ಎಲ್ಲ ಸೇರಿಸಿದರೆ ಎಷ್ಟಾಗುತ್ತೋ ಅದರದ್ದು ಇದಕ್ಕೆ ಅದ್ರದ್ದು ಮಾಸ್ ಅಂಡ್ ಅದ್ರ ಮೂಮೆಂಟ್ ನಮಗೆ ಈಕ್ವಲ್ ಆಗಿರುತ್ತೆ. ಈಗ ಫಸ್ಟಿಗೆ ನಾವು ಮೂಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಮೂಮೆಂಟಮ್ ಆಫ್ಟರ್ ಕೊಲಿಷನ್ ಇದ್ರದ್ದನ್ನು ನಾವು ಪ್ರೂವ್ ಮಾಡೋದು. ಫಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಫಸ್ಟ್ ಈ ಡಯಾಗ್ರಾಮ್ ಬರ್ಕೊಂಡ್ರೆ ಪ್ರೂಫ್ ಬಿಫೋರ್ ಎರಡು ಬಾಡೀಸ್ ಬರ್ಕೊಂಡ್ರೆ ಇದು ಪ್ಲಸ್ ಇದು ವಿಚ್ ಇಂಪ್ಲೈಸ್ ಎರಡು ಒಂದಕ್ಕೊಂದು ಆನ್ ಕೊಲಿಷನ್. ಬಿಫೋರ್ ಕೊಲಿಷನ್ ಹಿಂಗಿರುತ್ತೆ, ಆನ್ ಕೊಲಿಷನ್ ಎಷ್ಟಾಗತ್ತೆ, ಆಫ್ಟರ್ ಕೊಲಿಷನ್ ಎರಡು ಒಂದಕ್ಕೊಂದು ದೂರ ಹೋಗುತ್ತೆ. ಈಗ ಫಸ್ಟಿಗೆ ಬಿಫೋರ್ ಕೊಲಿಷನ್ ನೋಡೋಣ. ಬಿಫೋರ್ ಕೊಲಿಷನ್ M1 ಈಸ್ ಈಕ್ವಲ್ ಟು ಇದ್ರದ್ದು M1 ಇದ್ರದ್ದು M2. ಗೊತ್ತಾಯ್ತು? ಮಾಸ್ ಆಫ್ ದ ಬಾಡಿ M1 ಇದು M2, ಇದು M1 ಇದು M2, ಇದು M1 ಇದು M2. ಆಯಿತಾ? ಫಸ್ಟಿಗೆ ಬಿಫೋರ್ ಕೊಲಿಷನ್ ಏನಾಗಿರುತ್ತೆ, M1 ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ A, M2 ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ B. ಇದ್ರದ್ದು ವೆಲಾಸಿಟಿ ಎಷ್ಟಿದೆ, ಇದ್ರದ್ದು ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ U1 ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಮೂವಿಂಗ್ ಬಾಡಿ A, U2 ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಆಫ್ ದ ಮೂವಿಂಗ್ ಬಾಡಿ B. ಆಮೇಲೆ ಎರಡು ಕೊಲೈಡ್ ಆಗುತ್ತೆ. ಈಗ ಲೆಟ್ ದ ಬಾಡಿ ಕೊಲೈಡ್ ಫಾರ್ T ಸೆಕೆಂಡ್ಸ್. ಒಂದು T ಅನ್ನೋ ಸೆಕೆಂಡ್ಸ್ನಲ್ಲಿ ಅಂದರೆ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ನಲ್ಲಿ ಎರಡು ಕೊಲೈಡ್ ಆಗುತ್ತೆ. ಕೊಲೈಡ್ ಆಗಿ ಮತ್ತು ದೂರ ಹೋಗುತ್ತೆ. ಆನ್ ಕೊಲಿಷನ್ ಟೈಮಲ್ಲಿ ಏನಾಗುತ್ತೆ, FAB ಇಲ್ಲಿ ಈ ಫೋರ್ಸು ಇದ್ರ ಮೇಲೆ ಒಂದು ಫೋರ್ಸ್ ಆಗ್ತಾಗತ್ತೆ, ಇದ್ರ ಮೇಲೆ ಒಂದು ಫೋರ್ಸ್ ಆಗ್ತಾಗತ್ತೆ. ಎರಡಕ್ಕೆ ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಇದ್ರ B ಮೇಲೆ A ಅನ್ನೋ ಫೋರ್ಸ್ ಅಪ್ಲೈ ಆಗುತ್ತೆ ಒಂದು, ಆಮೇಲೆ A ಮೇಲೆ B ಅನ್ನೋ ಫೋರ್ಸ್ ಅಪ್ಲೈ ಆಗುತ್ತೆ. ಇದದ್ದು ಅಂದರೆ FAB ಈಸ್ ಈಕ್ವಲ್ ಟು ಫೋರ್ಸ್ ಆನ್ B ಬೈ A ಇಂದ Bಗೆ ಫೋರ್ಸ್ ಆಗುತ್ತೆ. FBA ಈಸ್ ಈಕ್ವಲ್ ಟು ಫೋರ್ಸ್ ಆನ್ A ಬೈ B. A ಇಂದ Bಗೆ ಒಂದು ಸರಿ ಆಗುತ್ತೆ, B ಇಂದ Aಗೆ ಎರಡಕ್ಕೊಂದಕ್ಕೆ ಡಿಕ್ಕಿ ಹೊಡೆದಾಗ ಇದರಲ್ಲಿರೋ ಫೋರ್ಸ್ ಇದಕ್ಕೆ ಹೊಡೆಯುತ್ತೆ, ಇದರಲ್ಲಿರೋ ಫೋರ್ಸ್ ಇದಕ್ಕೆ ಹೊಡೆಯುತ್ತೆ. ಗೊತ್ತಾಯ್ತಾ? ಇದು A ಮತ್ತು AB ತಗೊಂಡಾಗ ಫೋರ್ಸ್ ಆನ್ B ಬೈ A, ಫೋರ್ಸ್ ಆನ್ B ಬೈ A, ಫೋರ್ಸ್ ಆನ್ A ಬೈ B ಎರಡು ಇದಕ್ಕೊಂದು ಈಕ್ವಲ್. ಗೊತ್ತಾಯ್ತು? ಆಫ್ಟರ್ ಕೊಲಿಷನ್ ಆದಮೇಲೆ ಇದಕ್ಕೆ ಹೋಗುತ್ತೆ, ಇದು ಫೈನಲ್ ವೆಲಾಸಿಟಿ, ಇವೆರಡು ಇನಿಷಿಯಲ್ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ. V1 ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಬಾಡಿ. ಅಂದರೆ ಆಫ್ಟರ್ ಕೊಲಿಷನ್ ದೇ ಮೂವ್ ಇನ್ ಎ ಸ್ಟ್ರೈಟ್ ಲೈನ್. ಎರಡೂ ಸತ ಒಂದೇ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಿರುತ್ತೆ. ಆಯಿತಾ? V1 ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಬಾಡಿ A, V2 ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಬಾಡಿ B. ಗೊತ್ತಾಯ್ತು? ಇದು ಸಿಂಪಲ್, ಇದು ಬರೀ ಈಸಿ ಇದೆ ನಿಮಗೆ. ಓಕೆ, U1 U2 V1 V2
M1 M2 ಅವಿಷ್ಟು ಜ್ಞಾಪಕ ಇಟ್ಕೊಂಡ್ರೆ 6 ಐಟಮ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ಈಸಿಯಾಗಿ ಬರೀಬೋದು. ಆಫ್ಟರ್ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಮೂಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ಮೂಮೆಂಟಮ್ ಆಫ್ಟರ್ ಕೊಲಿಷನ್ ಗೊತ್ತಾಯ್ತಾ. ಅಂದರೆ ರೇಟ್ ಆಫ್ ಚೇಂಜ್ ಫೋರ್ಸ್ ಇದು ಮಾಸ್ ಇಂಟು ವೆಲಾಸಿಟಿ ಎಫ್ ಈಸ್ ಈಕ್ವಲ್ ಟು ಎಮ್ ಎ ನ್ಯೂಟನ್ ಸೆಕೆಂಡ್ ಲಾ ನೋಡಿರಿ. ಎಫ್ ಎ ಅಂದರೆ ಫೋರ್ಸ್ ಆನ್ ಬಿ ಬೈ ಎ ನೋಡಿ. ಎಫ್ ಎ ಬಿ ಇಸ್ ಈಕ್ವಲ್ ಟು M2 ಇಂಟು ಮಾಸ್ ಇಂಟು ಆಕ್ಸಲರೇಷನ್ ಮಾಸ್ ಆಫ್ ದ ಬಿ M2 ಆಕ್ಸಲರೇಷನ್ ಆಫ್ ದ ಬಿ ಅಂದರೆ V2 ಮೈನಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಬೈ ಟೈಮ್ ವೆಲಾಸಿಟಿ ಬೈ ಟೈಮ್ ಅಂದರೆ ಏನು ಆಕ್ಸಲರೇಷನ್ ಅಂದರೆ ಏನು V2 ಮೈನಸ್ U2 ಬೈ ಟಿ. ನೆಕ್ಸ್ಟ್ ಎಫ್ ಬಿ ಎ ಅಂದರೆ M1 ಇಂಟು V1 ಮೈನಸ್ U1 ಬೈ ಟಿ. ಇದು U1 M1 ಇಂಟು V1 ಮೈನಸ್ U1 ಬೈ ಟಿ. ನೆಕ್ಸ್ಟ್ ಇದಾಯಿತು ಎಫ್ ಬಿ ಬಿ ಇದು. ನೆಕ್ಸ್ಟ್ ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಗೊತ್ತಾಯ್ತಾ. ಸೆಕೆಂಡ್ ಲಾ ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ ಗೊತ್ತಾಯ್ತಾ. ಎಫ್ ಎ ಬಿ ಇಸ್ ಈಕ್ವಲ್ ಟು ಎಫ್ ಬಿ ಎ ಅದಕ್ಕೆಲ್ಲ ಎಫ್ ಎ ಬಿ ಇಸ್ ಈಕ್ವಲ್ ಟು ಎಫ್ ಬಿ ಎ ಗೊತ್ತಾಯ್ತಾ. ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟ್ ಆಫ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ನಾ ಸೆಕೆಂಡ್ ಲಾ ಇದು ಥರ್ಡ್ ಲಾ ಇದು ಗೊತ್ತಾಯ್ತಾ. ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಥರ್ಡ್ ಲಾ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಆಕ್ಷನ್ ಇದು ರಿಯಾಕ್ಷನ್ ಇದು ಆಪೋಸಿಟ್ ಮೈನಸ್. ಎಫ್ ಎ ಬಿ ಫೋರ್ಸ್ ಆನ್ ಬಿ ಬೈ ಎ ಈಸ್ ಈಕ್ವಲ್ ಟು ಫೋರ್ಸ್ ಆನ್ ಎ ಬೈ ಬಿ ಎರಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಇರುತ್ತೆ. ಅಂದರೆ ಎಫ್ ಎ ಬಿ ಈಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ. ಎಫ್ ಎ ಬಿ ಅಂದರೆ ಏನು M2 ಇದನ್ನೇ ಬರ್ಕೊಬೇಕು. M2 ಇಂಟು V2 ಮೈನಸ್ U2 ಬೈ ಟಿ ಈಸ್ ಈಕ್ವಲ್ ಟು ಮೈನಸ್ M1 ಇಂಟು V1 ಮೈನಸ್ U1 ಬೈ ಟಿ ಮಲ್ಟಿಪ್ಲೈಯಿಂಗ್ ಬೈ ಟಿ. ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಇಲ್ಲಿಂದ ಟಿ ಮಲ್ಟಿಪ್ಲೈ ಮಾಡ್ಬೋದು. ಸೇಮ್ ಇದನ್ನು ಬರ್ಕೊಟ್ಟು ಇದನ್ನು ಮಲ್ಟಿಪ್ಲೈ ಮಾಡೋದು. ಟಿ ಕ್ಯಾನ್ಸಲ್. M2 ಇಂಟು U2 ಮೈನಸ್ M2 ಇಂಟು V2 ಮೈನಸ್ M2 ಇಂಟು U2 ಈಸ್ ಈಕ್ವಲ್ ಟು ಮೈನಸ್ M1 ಇಂಟು V1 ಮೈನಸ್ ಇಂಟು ಮೈನಸ್ ಪ್ಲಸ್ M1 ಇಂಟು U1. ನೆಕ್ಸ್ಟ್ ಪ್ಲಸ್ ಇರೋದೆಲ್ಲ ಒಂದು ಕಡೆ ಮೈನಸ್ ಇರೋದೆಲ್ಲ ಒಂದು ಕಡೆ ಹಾಗೆ ಅದಕ್ಕೆಲ್ಲ ನೋಡ್ರ ಪ್ಲಸ್ತನ್ನು ಮೈನಸ್ ಇರೋದನ್ನು ಆಪೋಸಿಟ್ ಸೈಡ್ ಹಾಕಿರಿ. ಇಲ್ಲಿ ಮೈನಸ್ ಇರೋದನ್ನು ಈ ಕಡೆ ಆಪೋಸಿಟ್ ಹಾಕಿರಿ. ನೋಡ್ರಿ M2ಗೆ M2 V2 ಹಾಗೆ ಬರ್ಕೊಳ್ರಿ. ಈ M1 V1 ಇದೆ. M1 V1 ತೆಗೆದು ಈ ಕಡೆ ಹಾಕಿರಿ. ಅವಾಗ ಏನಿದ್ರೆ M1 V1 ಪ್ಲಸ್ M1 V1 ಆಗುತ್ತೆ. ಮೈನಸ್ M1 V1 ಇದು ಪ್ಲಸ್ M1 V1 ಆಗುತ್ತೆ. ಪ್ಲಸ್ M2 V2 ಹಿಂಗೆ ಇರುತ್ತೆ. ಇದನ್ನು ತೆಗೆದು ಈ ಕಡೆ ಹಾಕೋಣ. ಆವಾಗ M1 U1 ಇದು ಎಲ್ಲಿರುತ್ತೆ ಇದ್ರ ಪಕ್ಕದಲ್ಲಿ M2 U2 ಬರುತ್ತೆ. ಅದಾಯ್ತು. ಅಂದರೆ ಇದು ಇನಿಷಿಯಲ್ಲು ಇದು ಪರಿಚಯ. ಇನಿಷಿಯಲ್ ಯಾವಾಗಲೂ ಫಸ್ಟ್ ಬರೋಣ ಯು ಯಾವಾಗಲೂ M1 U1 ಪ್ಲಸ್ M2 U2 ಈಸ್ ಈಕ್ವಲ್ ಟು M1 V1 ಪ್ಲಸ್ M2 V2 ಇದನ್ನೇ ಉಲ್ಟಾ ಬರ್ಕೊಂಡಿದೆ. ಅಂದರೆ ಇದು ಬಿಫೋರ್ ಕೊಲಿಷನ್ ಇದು ಆಫ್ಟರ್ ಕೊಲಿಷನ್ ಗೊತ್ತಾಯ್ತಾ. ಸೊ ಮೂಮೆಂಟಮ್ ಬಿಫೋರ್ ಕೊಲಿಷನ್ ಈಸ್ ಈಕ್ವಲ್ ಟು ಮೂಮೆಂಟಮ್ ಆಫ್ಟರ್ ಕೊಲಿಷನ್. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಗೊತ್ತಾಯ್ತಾ. ಇದನ್ನೇ ಮತ್ತೊಂದು ಹೇಳ್ತೇನೆ. M1 ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ. M2 ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂವಿಂಗ್ ಬಾಡಿ ಬಿ. U1 is equal to initial velocity of the moving body. U2 is equal to final velocity of the velocity of the moving body B. ಗೊತ್ತಾಯ್ತಾ. ಇದು ಬಿಫೋರ್ ಕೊಲಿಷನ್ ಅಂದರೆ ಲೆಟ್ ಎ ಬಾಡಿ ಬಿ ಕೊಲೈಡ್ ಎರಡು ಒಂದಕ್ಕೊಂದು ಕೊಲೈಡ್ ಆಗುತ್ತೆ ಅಟ್ ದ ಟೈಮ್ ಆಫ್ ಕೊಲಿಷನ್. ಎಫ್ ಎ ಬಿ ಇಸ್ ಈಕ್ವಲ್ ಟು ಫೋರ್ಸ್ ಆನ್ ಬಿ ಬೈ ಎ. ಎಫ್ ಬಿ ಎ ಇಸ್ ಈಕ್ವಲ್ ಟು ಫೋರ್ಸ್ ಆನ್ ಎ ಬೈ ಬಿ. ಆಫ್ಟರ್ ಕೊಲಿಷನ್ ದೇ ಮೂವ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಮೂವ್ ಆಗುತ್ತೆ. V1 is equal to velocity of a body A. V2 is equal to velocity of the body B. ಅಂದರೆ ಫೈನಲ್ ವೆಲಾಸಿಟಿ. ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಎಫ್ ಎ ಬಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಮಾಸ್ ಇಂಟು ಮೂಮೆಂಟಮ್. ದ ರೇಟ್ ಆಫ್ ಚೇಂಜ್ ಆಫ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅದು ನ್ಯೂಟನ್ಸ್ ಲಾ ಸೆಕೆಂಡ್ ಲಾ ಪ್ರಕಾರ. ಮಾಸ್ ಇಂಟು ಆಕ್ಸಲರೇಷನ್ ಮಾಸ್ ಆಫ್ ದ ಬಿ ಅಂದರೆ M2 ಇಂಟು ಆಕ್ಸಲರೇಷನ್ ಆಫ್ ಬಿ ಅಂದರೆ V2 ಮೈನಸ್ U2 ಬೈ ಟಿ. ಎಫ್ ಬಿ ಎ ಅಂದರೆ ಏನು M1 ಇಂಟು V1 ಮೈನಸ್ U1 ಬೈ ಟಿ. ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಥರ್ಡ್ ಲಾ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ ಅಂದರೆ ಎಮ್ಗೂ ಬರ್ಕೊಂಡಿದೆ V2 ಮೈನಸ್ U2 ಬೈ ಟಿ ಇದನ್ನೇ ಬರ್ಕೊಂಡಿದೆ. ಇದೆಲ್ಲ ಇಲ್ಲಿ ಬರ್ಕೊಂಡಿದೆ. ಮಲ್ಟಿಪ್ಲೈಯಿಂಗ್ ಬೈ ಟಿ ಬೋತ್ ಸೈಡ್. ಟಿಯಿಂದ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು, ಟಿಯಿಂದ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು. ಟಿ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಮಾಡಿ ಇಡಬೇಕು. M2 V2 ಮೈನಸ್ M2 U2 M2 V2 ಮೈನಸ್ M2 U2 ಈಸ್ ಈಕ್ವಲ್ ಟು ಮೈನಸ್ M1 V1 ಪ್ಲಸ್ ಮೈನಸ್ ಪ್ಲಸ್ M1 U1 ಅದಕ್ಕೆ ಇದನ್ನೇ ಉಲ್ಟಾ ಬರ್ಕೊಂಡಿದೆ.
ಅಂದರೆ ಇದನ್ನು ಮೈನಸ್ ಇರೋದನ್ನು ಆ ಕಡೆ ಹಾಕಿದರೆ ಪ್ಲಸ್ ಆಗುತ್ತೆ, ಇಲ್ಲಿರೋ ಮೈನಸನ್ನು ಈ ಕಡೆ ಹಾಕಿದಾಗ ಪ್ಲಸ್ ಆಗುತ್ತೆ. m1v1 ಪ್ಲಸ್ m2v2 ಇಸ್ಕ್ವಲ್ ಟು m1u1 ಪ್ಲಸ್ m2u2. ಇದನ್ನು ಉಲ್ಟಾ ಬರ್ಕೊಂಡಿದೆ, ಇವಷ್ಟನ್ನು ಈ ಕಡೆ ಇದರಷ್ಟು ಈ ಕಡೆ, ಯಾಕಂದರೆ ಈ ಬಿಫೋರ್ ಕೊಲಿಜನ್ ಇದಲ್ವಾ, ಅದಕ್ಕೆ ಇದನ್ನು ಫಸ್ಟ್ ಬರ್ಕೊಂಡಿದೆ. m1u1 ಪ್ಲಸ್ m2u2 ಇಸ್ಕ್ವಲ್ ಟು m1v1 ಪ್ಲಸ್ m2v2. momentum before therefore total momentum before collision is equal to total momentum after collision. ಇಷ್ಟು ಕ್ಲೀನಾಗಿ ಬರಬೇಕು. ಇದು ಡಿರೈವೇಷನ್ ಕ್ಲೀನಾಗಿ ನೋಡ್ಕೊಂಡು ಈ ಎಕ್ಸಾಮಿಗೆ ಕೊಡ್ತಾರೆ. ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟಮ್. ಲೀನಿಯರ್ ಮೂಮೆಂಟಿಗೆ ಎಕ್ಸಾಂಪಲ್ 3 ಎಕ್ಸಾಂಪಲ್. ಇದಾದಮೇಲೆ ಇದನ್ನು ಬರ್ಕೊಬೇಕು, ಏಕದಮ್ ಇಲ್ಲಿ ಬರ್ಕೊಂಬೇಡ್ರಿ, ಇದು ಲಾಸ್ಟ್ ಇದೆ. ಇದಕ್ಕೆ ರೀಕಾಯಿಲಿಂಗ್ ಆಫ್ ಗನ್ ವೆನ್ ಬುಲೆಟ್ ಈಸ್ ಫೈರ್ಡ್. ರೀಕಾಯಿಲಿಂಗ್ ಆಫ್ ದ ಗನ್ ವೆನ್ ಬುಲೆಟ್, ಆವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಬುಲೆಟ್ ಅದು ನ್ಯೂಟನ್ಸ್ ಥರ್ಡ್ ಲಾಗೂ ಬರುತ್ತೆ, ಇದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಮೂಮೆಂಟಿಗೂ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾಗೆ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅದರಲ್ಲಿ ಹೇಳ್ತೀವಿ. ಇದು ಮೂಮೆಂಟಮ್ ಅಂದರೆ ಬುಲೆಟ್ ಮಾಸ್, ಬುಲೆಟಿನ ವೆಲಾಸಿಟಿ ಸ್ಪೀಡಾಗಿ ಜಾಸ್ತಿ ಇರುತ್ತೆ, ಅದ್ರದ್ದು ಮಾಸು ಈಸ್ ಈಕ್ವಲ್ ಟು ಗನ್ನಿನ ಅದರದ್ದು ವೆಯ್ಟು ಅಂದರೆ ಮಾಸು ಇಂಟು ಅದು ಹಿಂದ್ಗಡೆ ವಾಪಸ್ ತಿರುಗತ್ತಲ್ಲ ಅದು ವೆಲಾಸಿಟಿ, ಅದಾಯ್ತಾ, ಅವೆರಡೂ ಸಹ ಈಕ್ವಲ್ ಆಗಿರುತ್ತೆ. ನೋಡಿರಿ, ಮಾಸ್ ಆಫ್ ದ ಬುಲೆಟಿನ ಮಾಸು, ಅದು ಮಾಸು ಇಂಟು ಅದರದ್ದು ವೆಲಾಸಿಟಿ ಈಸ್ ಈಕ್ವಲ್ ಟು ಗನ್ನಿಂದು ಮಾಸು ಇಂಟು ಅದರದ್ದು ವೆಲಾಸಿಟಿ ಅಂದರೆ ವಾಪಸ್ ಹಿಂದ್ಗಡೆ ಬರುತ್ತಲ್ಲ, ಅವೆರಡು ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ಗನ್ ಯಾವಾಗಲೂ ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಭಾರ ಅಂತಂದರೆ ವೆಲಾಸಿಟಿ ಕಡಿಮೆ ಇರುತ್ತಲ್ಲ, ತುಂಬ ಭಾರ ಇತ್ತು ಅಂದರೆ ಅವಾಗ ಹೆಚ್ಚಿಗೆ ಮೂವ್ ಆಗೋಲ್ಲ. ಸ್ವಲ್ಪ ಬುಲೆಟ್ ಅಷ್ಟೇ ಹಗುರ ಇತ್ತು ಅಂದರೆ ವಾಪಸ್ ನಮಗೆ ಹೊಡೆದು ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಆ ಬುಲೆಟನ್ನು ಗನ್ನಿನ ವೆಯ್ಟು ಸಿಕ್ಕಾಪಟ್ಟೆ ಇರುತ್ತೆ, ಆವಾಗ ಅದ್ರದ್ದು ಹಿಂದ್ಗಡೆ ಪುಷ್ ಕೊಡುತ್ತಲ್ಲ, ಹಿಂದ್ಗಡೆ ಬ್ಯಾಕ್ವರ್ಡ್ ಪುಷ್ ಅದು ಕಡಿಮೆ ಕೊಡುತ್ತೆ. ಅದೇ ರೀತಿ ಬುಲೆಟಿನ ಮಾಸು ಭಾಳ ಭಾಳ ಸಣ್ಣದಿರುತ್ತೆ, ಅದ್ರ ವೆಲಾಸಿಟಿ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬುಲೆಟು ಫಾಸ್ಟಾಗಿ ಮೂವ್ ಆಗುತ್ತೆ, ಗನ್ ಮಾತ್ರ ಫಾಸ್ಟಾಗಿ ವಾಪಸ್ ಹಿಂದ್ಗಡೆ ಬರೋಲ್ಲ, ಸ್ವಲ್ಪ ಬರುತ್ತೆ. ಯಾಕಂದರೆ ಗನ್ನಿನ ಮಾಸು ಸಿಕ್ಕಾಪಟ್ಟೆ ಇರುತ್ತೆ, ಗೊತ್ತಾಯ್ತಾ, ಹಾಗೆ ಇರುತ್ತೆ. ಅದಕ್ಕೆ ಸುಮಾರು ಎಕ್ಸಾಂಪಲ್ಗಳಲ್ಲೇ ಇರುತ್ತೆ. ಉದಾಹರಣೆಗೆ ಒಂದು ದೊಡ್ಡ ಬುಲ್ಡೇಜರ್ ಹೋಗ್ತಿರುತ್ತೆ, ಬುಲ್ಡೇಜರಿಗೆ ಫಾಸ್ಟಾಗಿ ಬಂದು ಒಂದು ಬೈಕ್ ಡಿಕ್ಕಿ ಹೊಡೆದು ಬಿಡುತ್ತೆ. ಬುಕ್ಕಿ ಹಿಡಿದ ತಕ್ಷಣ ಏನಾಗುತ್ತೆ ಅಂದರೆ ಬುಲ್ಡೇಜರ್ ಇದ್ದಂಗೆ ಇರುತ್ತೆ, ಯಾಕಂದರೆ ಮಾಸು ಸಿಕ್ಕಾಪಟ್ಟೆ ಇರುತ್ತೆ. ಬುಲ್ಡೇಜರಿನ ಸ್ಪೀಡ್ ಭಾಳ ಕಡಿಮೆ ಇರುತ್ತೆ, ಆದರೆ ಇದು ಹಿಂದ್ಗಡೆ ಯಾವುದಾದ್ರು ಬೈಕಿಂದು ಸ್ಪೀಡ್ ಜಾಸ್ತಿ ಇರುತ್ತೆ, ಆದರೆ ಅದ್ರ ವೆಯ್ಟ್ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬೈಕೆ ಬಿದ್ದೋಗ್ಬಿಡುತ್ತೆ, ಗೊತ್ತಾಯ್ತಾ, ಅದು ಈಕ್ವಲ್ ಆ್ಯಂಡ್ ಆಪೋಸಿಟ್, ಗೊತ್ತಾಯ್ತು, ಹಾಗೆ ಆಗುತ್ತೆ. ಆ ರೀತಿ ಇರುತ್ತೆ. ಅದೇ ಇದ್ರ ಮೇಲೆ ಆಗುತ್ತೆ. ರೀಕಾಲಿಂಗ್ ಆಫ್ ಗನ್ ವೆನ್ ಬುಲೆಟ್ ಈಸ್ ಫೈರ್ಡ್ ಅದು. ಮತ್ತು ಇನ್ನೊಂದು ಎಕ್ಸಾಂಪಲ್ ಏನಂದರೆ ವೆನ್ ಎ ಬಾಡಿ ಎಸ್ಕೇಪ್ explodes into 2 or more pieces, then total momentum of all the pieces is equal to the momentum of the body. ನೋಡಿ, ವೆನ್ ಎ ಬಾಡಿ ಯಾವ್ದಾದ್ರು ದೊಡ್ಡ ಬಂಡೆಕಲ್ಲನ್ನೆಲ್ಲ ಎಕ್ಸ್ಪ್ಲೋಡ್ ಮಾಡ್ತಾರೆ, ಒಂದು ದೊಡ್ಡ ಬಂಡೆಕಲ್ಲು ಇರುತ್ತೆ, ಇದನ್ನು ಡೈನಮೈಟ್ ಇಟ್ಟಬಿಟ್ಟಿಗೆ ಏನಾದ್ರು ಎಕ್ಸ್ಪ್ಲೋಡ್ ಮಾಡ್ತಾರೆ, ಇದೊಂದು ಎರಡೆಲ್ಲ ಪಾರ್ಟಾಗಿ ಹೋಗ್ಬಿಡುತ್ತೆ. ಹಿಂಗೆ ಪಾರ್ಟ್ ಹೋಗುತ್ತೆ, ಇದ್ರದ್ದು ಮಾಸ್ ವೆಲಾಸಿಟಿ ಹಂಗೆ ಇದ್ರದ್ದೆಲ್ಲದು ಮಾಸ್ ಇಂಟು ವೆಲಾಸಿಟಿಗೆ ಎರಡನ್ನು ಮಾಡಿದ್ರೆ ಅವಾಗ ಇದ್ರದ್ದು ಮಾಸ್ ಆ್ಯಂಡ್ ವೆಲಾಸಿಟಿ ದೊಡ್ಡ ಬಂಡೆಕಲ್ಲಿಂದ ಎರಡು ಈಕ್ವಲ್ ಆಗಿರುತ್ತೆ. ಹಂಗಾಗಿ ಪ್ರಿನ್ಸಿಪಲ್ ಆಫ್ ರಾಕೆಟ್ ಪ್ರಪೋರ್ಷನ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಮೂಮೆಂಟಮ್. ಪ್ರಿನ್ಸಿಪಲ್ ರಾಕೆಟ್ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಆಫ್ ರಾಕೆಟ್ ಪ್ರಪೋರ್ಷನ್ ಅಂದರೆ ನ್ಯೂಟನ್ಸ್ ತರಲಾದಲ್ಲ, ಇದರಲ್ಲಿ ಮೂಮೆಂಟಮಲ್ಲಿ ಒಂದು ಬರುತ್ತೆ, ಅದು ಸೇಮ್ ಒಂದೇ ಎಕ್ಸಾಂಪಲ್. ರಾಕೆಟ್ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಕಳಿಸ್ಬೇಕಾದ್ರೆ ಏನು ಮಾಡ್ತಾರೆ, ಅದಕ್ಕೆ ಕಳಿಸ್ತಾರಲ್ಲ, ಇದಕ್ಕೆ PSLV ರಾಕೆಟ್ ಲಾಂಚ್ ಮಾಡ್ತಾರಲ್ಲ, ಆ ಲಾಂಚ್ ಮಾಡೋಂಥ ಇನ್ಸ್ಟ್ರೂಮೆಂಟು ಭಾಳ ವೆಯ್ಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ. ಹಂಗಾಗಿ ಅದೇನು ಮಾಡುತ್ತೆ, ಕ್ಲೀನಾಗಿ ಇದಕ್ಕೆ ನಾವು ಅರ್ಥಿಗೆ ಕ್ಲೀನಾಗಿ ಫಿಕ್ಸ್ ಮಾಡಿರ್ತಾರೆ ಅದನ್ನು. ಅವಾಗ ಏನಾಗುತ್ತೆ ಅಂದರೆ ರಾಕೆಟ್ ಮೇಲ್ಗಡೆ ಹಿಂಗೆ ಹೋಗುತ್ತೆ. ಇಲ್ಲಾಂದರೆ ಸಣ್ಣದೇ ಯಾವುದೋ ಇನ್ಸ್ಟ್ರೂಮೆಂಟ್ ಇತ್ತು ಅಂದರೆ ಅದು ಮೇಲ್ಗಡೆ ಹೋಗಲ್ಲ, ಹೀಗೆ ಎಲ್ಲೆಲ್ಲ ಕ್ರಾಸಾಗಿ ಹೋಗಿ ರಾಕೆಟ್ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ರಾಕೆಟ್ ಫಿಕ್ಸ್ ಮಾಡುವಂಥ ಲಾಂಚ್ ಮಾಡೋ ವೆಹಿಕಲ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಫುಲ್ಲು ಗಟ್ಟಿಯಾಗಿರುತ್ತೆ, ಫುಲ್ ಸ್ಟ್ರಾಂಗಾಗಿ ಭಾಳ ವೆಯ್ಟ್ ಇರುತ್ತೆ. ಅಕಸ್ಮಾತ್ ವೆಯ್ಟ್ ಇಲ್ದಿದ್ರೆ ಅದನ್ನು ತೆಗೆದು ಅರ್ಥಿಗೆ ಫಿಕ್ಸ್ ಮಾಡಿರ್ತಾರೆ, ಅವಾಗ ಅದು ವೆಯ್ಟ್ ಜಾಸ್ತಿ ಇದ್ದಂಗೆ ಲೆಕ್ಕ. ಹಾಗಾಗಿ ಪ್ರಿನ್ಸಿಪಲ್ ಆಫ್ ರಾಕೆಟ್ ಪ್ರಪೋರ್ಷನ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಮೂಮೆಂಟಮ್. ಮತ್ತು ರಾಕೆಟ್ ಪ್ರಪೋರ್ಷನನ್ನು ಯಾವಾಗ ಸಹ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಮೇಲೆ ಅದನ್ನು ಆ ಪ್ರಿನ್ಸಿಪಲ್ ಉಪಯೋಗಿಸಿ ಮಾಡಿರ್ತಾರೆ. ಅದು ಒಂದೇ ಅಂತಲ್ಲ, ಇನ್ನೊಂದು ಅಷ್ಟೇ. ದೊಡ್ಡ ಈಗ ಬುಲ್ಡೇಜರ್ ನೋಡಿರ್ತಾರೆ, ರೋಡೆಲ್ಲ ಕ್ಲೀನ್ ಮಾಡೋದು, ರೋಡೆಲ್ಲ ಮಟ್ಟ ಮಾಡೋಕ್ಕೆ ಅದು ವೆಯ್ಟ್ ಸಿಕ್ಕಾಪಟ್ಟೆ ಇರುತ್ತೆ, ವೆಲಾಸಿಟಿ ಕಡಿಮೆ ಇರುತ್ತೆ. ವೆಯ್ಟ್ ಸಿಕ್ಕಾಪಟ್ಟೆ ಯಾಕಿರುತ್ತೆ ಅಂದರೆ ಅದರಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಅವಾಗ ಏನೇ ಇದ್ರೂ ಸತ ಕೆಳಗಡೆ ಎಲ್ಲ ಮಟ್ಟ ಮಾಡ್ಕೊತ ಹೋಗುತ್ತೆ. ಆ ಪ್ರಿನ್ಸಿಪಲ್ ಮೇಲೆ ಆ ಬುಲ್ಡೇಜರು ಅವೆಲ್ಲ ಮಾಡಿರ್ತಾರೆ. ಅದು ದಟ್ಸ್ ಆಲ್. ನೆಕ್ಸ್ಟ್ ಇನ್ನೊಂದೇನೆಂದರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೆಯ್ಟ್.
ಮಾಸ್ ಆ್ಯಂಡ್ ವೆಯ್ಟು ಇದಕ್ಕೆ ನ್ಯೂಟನ್ಸ್ ಲಾಗಳನ್ನೆಲ್ಲ ಅದೆಲ್ಲ ಬರುತ್ತೆ ಇದರಲ್ಲಿ. ಮಾಸಿಗೂ ಮತ್ತು ವೆಯ್ಟಿಗೂ ಏನು ವ್ಯತ್ಯಾಸ ನೋಡಿರಿ. ಮಾಸ್ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಇಟ್. ಯಾವುದೋ ಒಂದು ವಸ್ತು ಚಾಕ್ ಪೀಸ್ ತೊಗೊಂಡ್ರೆ ಇದರಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲ ಇದರಲ್ಲಿ ಸೇರ್ಕೊಂಡಿದ್ದಾವೆ, ಇದು ಮಾಸು. ಇದ್ರ ಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಕ್ಟ್ ಆಗುತ್ತೆ ಇದ್ರ ಮೇಲೆ, ಆವಾಗ ಅದು ವೆಯ್ಟ್ ಆಗುತ್ತೆ. ವೆಯ್ಟ್ ಅಂದರೆ ಯಾವಾಗಲೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುತ್ತೆ. ಆಯಿತಾ? ಆಯಿತು. ಮಾಸ್ ಆಫ್ ದ ಬಾಡಿ ಈಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇನ್ ಇಟ್. ಇದರೊಳಗೆ ಎಷ್ಟು ಮ್ಯಾಟರ್ಸ್ ಪಾರ್ಟಿಕಲ್ಸ್ ಇದ್ದಾವೆ ಅಂತನ್ನ ನಾವು ಮಾಸ್ ಆಫ್ ದ ಬಾಡಿ ಅಂತ ತೊಗೊಂಡಿರ್ತೀವಿ. ವೆಯ್ಟ್ ಅಂದರೆ ವೆಯ್ಟ್ ಆಫ್ ದ ಬಾಡಿ ಇಸ್ ದ ಕ್ವಾಂಟಿಟಿ ಆಫ್ ದ ಮ್ಯಾಟರ್ ಇಂಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಕ್ವಾಂಟಿಟಿ ಆಫ್ ದ ಮ್ಯಾಟರ್ ಮಾಸು ಇಂಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಇನ್ನು ಜಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿನೂ ಸಹ ಅದು ಮಲ್ಟಿಪ್ಲೈ ಆಗಿರುತ್ತೆ ಇದಕ್ಕೆಲ್ಲ. ಗೊತ್ತಾಯ್ತಾ? ವೆಯ್ಟ್ ಮಲ್ಟಿಪ್ಲೈಡ್ ಬೈ ಜಿ ಅದಾಗುತ್ತೆ ಆಕ್ಸಿಲರೇಷನ್. ಇದೇ ಸೇಮ್ ಪಾರ್ಟಿಕಲನ್ನು ಮಾಸನ್ನು ಮೂನಲ್ಲಿ ಹೋಗಿ ಅಲ್ಲಿ ಅಥವಾ ಜುಪಿಟರ್ನಲ್ಲಿ ಹೋಗಿ ವೆಯ್ಟ್ ನೋಡಿದರೆ ಮಾಸ್ ಅಷ್ಟೇ ಇರುತ್ತೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಆದರೆ ವೆಯ್ಟ್ ಮಾತ್ರ ಚೇಂಜ್ ಆಗ್ತಿರುತ್ತೆ ನೋಡಿ. ಇದ್ರ ಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಕ್ಟ್ ಆಗ್ತಿರುತ್ತೆ. ಮೂನಲ್ಲಿ ಹೋದಾಗ ಸ್ವಲ್ಪ ಕಡಿಮೆ ಇರುತ್ತೆ, ಅವಾಗ ಆ ವೆಯ್ಟ್ ಕಡಿಮೆ ತೋರಿಸುತ್ತೆ. ಜುಪಿಟರ್ನಲ್ಲಿ ಹೋದಾಗ ವೆಯ್ಟ್ ಸಿಕ್ಕಾಪಟ್ಟೆ ತೋರಿಸುತ್ತೆ, ಯಾಕಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡ ಪ್ಲಾನೆಟು. ನಮ್ಮ ಅರ್ಥಗಿಂತನೂ 17 ಪಟ್ಟಷ್ಟು ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? 17 ಟೈಮ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಅದನ್ನು ವೆಯ್ಟ್ ಯಾವಾಗಲೂ ಸಹ ಚೇಂಜ್ ಆಗ್ತಿರುತ್ತೆ. ಗೊತ್ತಾಯ್ತು? ಆಯಿತಾ? ಮಾಸ್ ಆಫ್ ದ ಬಾಡಿ ಈಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇಟ್. ವೆಯ್ಟ್ ಆಫ್ ದ ಬಾಡಿ ಈಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಇಂಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಇಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ಇದಕ್ಕೆ ಯಾವುದೋ ಒಂದು ಫಿಲಮಲ್ಲಿ ನೋಡಿದ್ವಿ, ಯಾವ ಫಿಲಮ್ ಅಂತ ಅದು ಹೆಸರು ಬೇಡ, ಆದರೆ ಆ ಫಿಲಮಿಂದ ಏನು ಅಂತ ಎಕ್ಸ್ಪ್ರೆಷನ್ ನೋಡೋಣ. ಇಲ್ಲೇನಂದರೆ ಒಂದು ಇದರಲ್ಲಿ ಒಂದು ಲಿಫ್ಟ್ ಇರುತ್ತೆ. ಲಿಫ್ಟಲ್ಲಿ ಏಕದಮ್ ಏನಾಗುತ್ತೆ ಅಂದರೆ ಲಿಫ್ಟ್ ಎಲ್ಲ ಸ್ಟೆಪ್ಸ್ಗಳನ್ನು ಎಲ್ಲ ಮಾಡಿನೂ ಅದನ್ನು ತೊಗೊಂಡು ಹೋಗ್ತಾ ಇರುತ್ತೆ, ಎಲ್ಲ ಮಾಡಿನೂ ಕವರ್ ಮಾಡ್ಕೊತ ಹೋಗ್ತಿರುತ್ತೆ. ಅಕಸ್ಮಾತ್ ಲಿಫ್ಟಲ್ಲಿ ಒಳಗಡೆ ಮನುಷ್ಯ ಒಬ್ಬ ಇರ್ತಾನೆ, ಅವನು ಏಕದಮ್ ಲಿಫ್ಟ್ ಕಟ್ಟಾಗ್ಬಿಡುತ್ತೆ. ಕಟ್ಟಾಕ್ದ ತಕ್ಷಣ ಏನು ಮಾಡ್ತಾನೆ, ಸೀದಾ ಕೆಳಗಡೆ ಬೀಳ್ತಾ ಇರ್ತಾನೆ. ಬೀಳ್ದ ತಕ್ಷಣ ಏನಾಗುತ್ತೆ ಅಂದರೆ ಲಿಫ್ಟ್ ಹೋಯಿತು ಅಂದರೆ ಇವನು ಹೋಗಲೇಬೇಕು, ಇವನು ಸದಾ ಬಿಡ್ತಾನೆ. ಅದಕ್ಕೆ ಅವನೇ ಮಾಡ್ತಾನೆ ಕರೆಕ್ಟಾಗಿ ಹತ್ತಿರ ಬರ್ತಿದೆ ಅನ್ನೋಷ್ಟು ಟೈಮಲ್ಲಿ ಕೆಳಗಡೆ ಒಂದೇ ಮಾಡಿ ಕರೆಕ್ಟಾಗಿ ಇವನು ವಾಪಸ್ ಆ ಲಿಫ್ಟ್ ಮೇಲಿಂದ ಜಂಪ್ ಆಗ್ಬಿಡ್ತಾನೆ ಮೇಲಿಂದ ಒಂದು ಸ್ಪಿನ್ ಆ್ಯಕ್ಷನ್ ತೊಗೊತಾನೆ. ಹಿಂಗೆ ಮೇಲ್ಗಡೆ ಹಿಂಗೆ ಇದ್ದಾಗ ಒಂದ್ಸರಿ ಹಿಂಗೆ ಮೇಲ್ಗಡೆ ತೊಗೊತಾನೆ, ಅವಾಗ ಲಿಫ್ಟ್ ಕೆಳಗಡೆ ಬೀಳುತ್ತೆ. ಅವಾಗ ಇವನಿಗೆ ಮಾತ್ರ ಹೆಚ್ಚಿಗೆ ಏಟ್ ಬೀಳಲ್ಲ, ಯಾಕಂದರೆ ಒಂದು 25-30 ಮಹಡಿ ಇರುತ್ತೆ. 30 ಮಹಡಿಯಿಂದ ಮೇಲಿಂದ ಬಿದ್ದರೆ ಏನು ವೆಯ್ಟ್ ಬರುತ್ತೋ ಆ ವೆಯ್ಟನ್ನು ಇವನು ಇಲ್ಲಿ ಜಂಪ್ ಮಾಡ್ತಾನಲ್ಲ ಅದು ಅವಾಯ್ಡ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಇವನು ಆರಾಮಾಗಿ ಒಳಗಡೆ ಬಚಾವ್ ಆಗ್ಬಿಡ್ತಾರೆ. ಅಂದರೆ ಏನಂದರೆ ವೆಯ್ಟ್ ಆಫ್ ದ ಬಾಡಿ ಕೆಳಗಡೆ ಬೀಳ್ತಾ ಇದ್ದಾಗ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಳಿತಾ ಇರುತ್ತೆ. ಅವಾಗ ಇವನು ಬಾಡಿ ಏನಿದೆ ಬರೀ ಪಾರ್ಟಿಕಲ್ಸ್, ನಂಬರ್ ಆಫ್ ಪಾರ್ಟಿಕಲ್ಸ್ ಮಾತ್ರ ಇವನು ಬಾಡಿಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ಇವನು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾನೆ, ಫುಲ್ ಆ್ಯಂಟಿ ಗ್ರಾವಿಟಿ ಅಂದರೆ ಇದು ಮೇಲ್ಗಡೆಯಿಂದ ಜಂಪ್ ಮಾಡ್ತಾನೆ. ಜಂಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದನ್ನು ಆವಾಗ ಲಿಫ್ಟ್ ಕೆಳಗಡೆ ಬೀಳುತ್ತೆ, ಅದರ ಒಳಗಡೆ ಒಂದಿರ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಮೈಗೆ ಎಲ್ಲ ಪೆಟ್ಟಾಗುತ್ತೆ ಅಷ್ಟೇ, ಆದರೆ ಅವನು ಸಾಯೋದಿಲ್ಲ, ಹಂಗಿರ್ತಾನೆ. ಅದೇ ರೀತಿ ಒಂದು ಎಕ್ಸಾಂಪಲ್. ಅಂದರೆ ಮೇಲಿನಿಂದ ಬಿದ್ದಾಗ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಮಾಸ್ ಇದ್ದಿದ್ದು ಇಂಟು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಇಂಟು ಜಿ. ಅವಾಗ ಏನಾಗುತ್ತೆ ಅಂದರೆ ಅದು ಅವಾಗ ಅದನ್ನು ಅದೇ ಏನಾದರೂ ಸ್ಲೋ ಮೋಷನಲ್ಲಿ ಇತ್ತು ಅಂದರೆ ಅದರ ಮೂನ್ ಹತ್ರ ಇತ್ತು ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರಲ್ಲ, ಬರೀ ಮಾಸ್ ಮಾತ್ರ ಇರುತ್ತೆ. ಗೊತ್ತಾಯ್ತಾ? ಹಾಗೆ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗ ಮಾಸಿಗೆ ಮಲ್ಟಿಪ್ಲೈ ಆಗುತ್ತೋ ಅವಾಗ ಅದು ವೆಯ್ಟ್ ಆಗುತ್ತೆ. ಹಾಗೆ ಇದು ನೋಡ್ರಿ, ಮಾಸ್ ಆಫ್ ದ ಬಾಡಿ ಈಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇನ್ ಇಟ್. Weight of the body is the quantity of matter into gravitational force of attraction on it. It is a scalar quantity. Mass is a scalar quantity. One the amount of particles ಎಷ್ಟು 1000 ಪಾರ್ಟಿಕಲ್ಸ್ ಇದ್ದಾವೆ, 10,000 ಪಾರ್ಟಿಕಲ್ಸ್ ಇದ್ದಾವೆ ಅಷ್ಟೇ ಎಳೆಯೋದು ಇದರಲ್ಲಿ. ಇದೆಲ್ಲ ಏನಾಗುತ್ತೆ 10,000 ಪಾರ್ಟಿಕಲ್ ಇಂಟು 9.8 ಇದನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀವಿ ವೆಯ್ಟ್. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ಲೇಸ್. ಯಾವುದೇ ಪ್ಲೇಸಲ್ಲಿ ತೊಗೊಳ್ರಿ, ಇದರಲ್ಲಿ ಚಾಕ್ ಬೀಸಲ್ಲಿ ಇತ್ತಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲೇ ಹೋದ್ರೂ, ಮೂಲೆ ಹೋಗಲಿ, ಜುಪಿಟರ್ ಹೋಗಲಿ, ನಮ್ಮ ಅರ್ತ್ ಮೇಲೆ ಎಲ್ಲೇ ಹೋಗಲಿ ಅದು ಇದ್ದಷ್ಟೇ ಇರುತ್ತೆ. ಆದರೆ ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ನೋಡಿರಿ, ಜಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಚೇಂಜ್ ಆಗ್ತಿರುತ್ತೆ. ಪೋಲಾರ್ ರೀಜನಲ್ಲೆಲ್ಲ ಮತ್ತು ಪೋಲ್ಸ್ ರೀಜನಲ್ಲಿ, ಈಕ್ವಟೋರಿಯಲ್ ರೀಜನೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಹೌದಾಯ್ತಾ? ಅದು ವೇರೀಸ್. ಇಟ್ ಕೆನಾಟ್ ಬಿ ಝೀರೋ. ನಂಬರ್ ಆಫ್ ಪಾರ್ಟಿಕಲ್ಸ್ ಇದರಲ್ಲಿ ಅಥವಾ ಯಾವುದೂ ಸಹ ಝೀರೋ ಆಗಲ್ಲ. ಇಟ್ ಕ್ಯಾನ್ ಬಿ ಝೀರೋ, ಯಾಕಂದರೆ ಆಕ್ಸಿಲರೇಷನ್ ಡ್ಯೂ ಮಾಸ್ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಝೀರೋ ಗ್ರಾವಿಟಿ ಇದ್ಬಿಟ್ಟಿರುತ್ತೆ ಒಂದೊಂದು ಟೈಮ್. ಝೀರೋ ಗ್ರಾವಿಟಿಯಿಂದ ಇದ್ದಾಗ ಇದರಲ್ಲಿ ನಿಮಗೆ ಅದು ವೆಯ್ಟ್ ಇದ್ದಿದ್ದು ಝೀರೋ ಆಗುತ್ತೆ. ವೆಯ್ಟ್ ಇದ್ದಿದ್ದು ಝೀರೋ ಆಗುತ್ತೆ ಅಂದರೆ ಅದು ಮಾಸ್ ಇದ್ದೇ ಇರುತ್ತೆ, ತೇಲ್ಕೊಂತ ಹಾಗೆ ಇರುತ್ತೆ. ಅದನ್ನು ನಾವು ಅಳತೆ ಮಾಡಿದ್ರೆ ಅದು ಬರೋಲ್ಲ, ಗೊತ್ತಾಗಲ್ಲ. ಇದರಲ್ಲಿ ಝೀರೋ ತೋರಿಸುತ್ತೆ.
ವೇಟ್ ಕ್ಯಾನ್ ಬಿ 0 ಬಟ್ ಮಾಸ್ ಕೆನಾಟ್ ಬಿ 0. ಗೊತ್ತಾಯ್ತಾ? ವೇಟ್ ಅಂದರೆ ಏನು? ಮಾಸ್ ಎಷ್ಟಿದೆಯೋ ಅದಕ್ಕೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗುತ್ತೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನೇ ಆಗಲಿಲ್ಲ, ಔಟ್ ಆಫ್ ಸ್ಪೇಸ್ನಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನೇ ಇರಲ್ಲ, ಅವಾಗ ಹಾಗೆ ತೇಲ್ತಾ ಇರುತ್ತೆ, ಅವಾಗ ಅದು 0 ಆಗುತ್ತೆ. 0 ವೇಟ್ಲೆಸ್ನೆಸ್ ಅಂತಾರೆ. ಝೀರೋ ಗ್ರಾವಿಟಿಲಿದ್ದಾಗ ಮಾಸ್ ಎಷ್ಟೇ ಇದ್ರೂ ಅದು ಕೆಳಗಡೆ ಬೀಳಲ್ಲ, ಇದ್ದಂಗೆ ತೇಲ್ಕೊಂಡು ತೇಲ್ತಾ ಇರುತ್ತೆ ಅದು. ಮಾಸ್ ಆರ್ ಕಂಪೇರ್ಡ್ ಇನ್ ಫಿಸಿಕಲ್ ಬ್ಯಾಲೆನ್ಸ್ ಗೊತ್ತಿದೆಯಲ್ಲ, ಆ ಕಡೆ ತಗಡಿ ಇರುತ್ತೆ, ಈ ಕಡೆ ಒಂದು ವೆಯ್ಟ್ ಈ ಕಡೆ ಒಂದು ವೇಟ್ ಇರುತ್ತೆ. ಇದು 1 kg ಇಟ್ಟರೆ ಇದಕ್ಕೆ 1 kg ಇರುತ್ತೆ, ಇಲ್ಲೂ ವೇಟ್ ಇರುತ್ತೆ. ಇಲ್ಲಿ ಎಷ್ಟು ವೆಯ್ಟ್ ಇರುತ್ತೋ ಅದು ವೆಯ್ಟ್ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ, ಅವಾಗ ಎಷ್ಟಾಗುತ್ತೆ ಅಂತ ತೋರಿಸುತ್ತದು, ಅದು ಮಾಸ್ ಫಿಸಿಕಲ್ ಬ್ಯಾಲೆನ್ಸ್. ವೇಟ್ ಆರ್ ಕಂಪೇರ್ಡ್ ಇನ್ ಸ್ಪ್ರಿಂಗ್ ಬ್ಯಾಲೆನ್ಸ್ ನೋಡಿದ್ರೆ ಒಂದು ಸ್ಪ್ರಿಂಗ್ ಇರುತ್ತೆ, ಕೆಳಗಡೆ ವೇಟ್ ಇರುತ್ತೆ, ಹಾಗೆ ಬರೀ ಒಂದೇ ಒಂದು ಸಿಂಗಲ್ ಇರುತ್ತೆ, ಅವಾಗ ಏನಾಗುತ್ತೆ ವೆಯ್ಟನ್ನು ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಹೇಳ್ತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದರೆ ಒಂದೇ ಈ ಪೇಪರೆಲ್ಲ ತೂಗ ಮಾಡ್ತಾರಲ್ಲ, ವೇಸ್ಟ್ ಪೇಪರು ಅದರಲ್ಲೆಲ್ಲ ಅದು ಸ್ಪ್ರಿಂಗ್ ಬ್ಯಾಲೆನ್ಸ್ ಇರುತ್ತೆ. ಈಗೆಲ್ಲ ಡಿಜಿಟಲ್ ಬಂದುಬಿಟ್ಟಿದೆ, ಗೊತ್ತಾಯ್ತಾ? ಆ್ಯಕ್ಚುಲಿಗೆ ಅದು ಸ್ಪ್ರಿಂಗ್ ಬ್ಯಾಲೆನ್ಸ್ ಥರನೇ ಬರುತ್ತೆ. ಅವಾಗ ಅದು ವೇಟೆಲ್ಲ ಅದೇ ಏನು ಮಾಡ್ತಾರೆ, ಯಾವ ಪ್ಲೇಸು ಅದಕ್ಕೆ ಕರೆಕ್ಟಾಗಿ 0 ಮಾಡ್ಕೊಂಡು ಅದನ್ನು ನಾವು ಕಂಪೇರ್ ಮಾಡ್ತೀವಿ. ಹಾಗಾಗಿ ಈಗ ಹಂಗಾಗಿ ಅದು ಒಂಥರ ಈ ಡಿಜಿಟಲ್ ವೆಯ್ಟ್ ಇದೆಯಲ್ಲ, ಅದು ಒಂಥರ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದ್ದಂಗೆ, ಗೊತ್ತಾಯ್ತಾ? ನೋಡಿ, ಇಲ್ಲಿ ಡಿಜಿಟಲ್ ವೆಯ್ಟಲ್ಲಿ ವೆಯ್ಟ್ ಮಾಡಿರ್ತೀವಿ, ಸೀದಾ 3 ಹತ್ರ ತೊಗೊಂಡೋಗಿ ಅದು ವೆಯ್ಟ್ ಮಾಡೋಕ್ಕೆ ಹೋದರೆ ಅದು 1 kg ಇರಲ್ಲ, ಬೇರೆ ಇರುತ್ತೆ, ಗೊತ್ತಾಯ್ತಾ? ಅವು ಕಡಿಮೆ ಇರುತ್ತೆ, ಅವು ಮತ್ತೆ ಅಲ್ಲಿ ಸೆಟ್ ಮಾಡ್ಕೊಬೇಕು ಅವಾಗ. ಹಾಗಾಗಿ ಅದನ್ನು ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಒಳಪಡೋದ್ರಿಂದ ಆ ಡಿಜಿಟಲ್ ವೆಯ್ಟು ಅದು ಒಂಥರ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ. ಮಾಸಸ್ ಆರ್ ಕಂಪೇರ್ಡ್ ಇನ್ ಫಿಸಿಕಲ್ ಬ್ಯಾಲೆನ್ಸ್, weight are compared in spring balance. ಯೂನಿಟ್ ಆಫ್ ಮಾಸ್ ಈಸ್ kg, ಬರೀ kg ಅನ್ನೋದು ಮಾತ್ರ ಅಳಿತೀವಿ. ಯೂನಿಟ್ ಆಫ್ ಮಾಸ್ ಈಸ್ ನ್ಯೂಟನ್, ಅಂದರೆ kg ಇಂಟು ವೇಟ್, ನ್ಯೂಟನ್ ಅಂದರೆ 9.8 ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, g ಇಂಟು n ಇದರಲ್ಲಿ ವೇಟ್ ಮಾಡ್ತೀವಿ. SI ಯೂನಿಟ್ ಆಫ್ ಮಾಸ್ ಈಸ್ ಮೆಜರ್ಡ್ ಇನ್ kg, ಅದನ್ನು SI ಯೂನಿಟ್ ವೇಟ್ ಈಸ್ ಮೆಜರ್ಡ್ ಇನ್ kg ವೇಟ್, kg ಬರೆದು ವೇಟ್ ಬರಿತೀವಿ, ಅದಕ್ಕೆ kg ಅಂತ ಬರೋದು, ಅದ್ರ ವೆಯ್ಟ್ ಅಂದರೆ ಅಷ್ಟೇ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. 1 kg ವೆಯ್ಟ್ ಅಂದರೆ 9.8 ನ್ಯೂಟನ್ ಅಂತ ಕರೀತೀವಿ, ಗೊತ್ತಾಯ್ತಾ? ಇಷ್ಟನ್ನು ಇದು ಮಾಡ್ತೀವಿ. ಇದನ್ನು ಕ್ಲೀನಾಗಿ ಡಿಫ್ರೆನ್ಸಸ್ ಕ್ಲೀನಾಗಿ ನೋಡ್ಕೊಳ್ರಿ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟು, ಇದನ್ನು ಒಂದೊಂದೇ 3 ಸರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಒಂದ್ಸರಿ ಇಷ್ಟನ್ನು ನೋಟ್ಸಲ್ಲಿ ಬರ್ಕೊಳ್ರಿ, ಇದು ಬರ್ಕೊಂಡು ಆಮೇಲೆ ಈಗ ನಾನು ಮತ್ತೆ ಸರಿ ಒಂದೊಂದು ಆನ್ಸರನ್ನು 3 ಸರಿ ಹೇಳ್ತೀನಿ, ಅವ ನಿಮಗೆ ಅದರ ಕ್ಲೀನಾಗಿ ತಲೆ ಒಳಗೆ ಹೋಗುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರೂವ್ ದಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇಲ್ಲಿಂದ ಇಲ್ಲಿವರೆಗೂ 3 ಸರಿ ಫೋರ್ತ್ ಫೀಲ್ಡಲ್ಲೇ ಹೇಳಿದ್ದೆ, ಆಯಿತಾ? ಇನ್ನೆಲ್ಲಿ ಕ್ಲೋಸ್ ಟು ಸಿಸ್ಟಮ್ ವೆನ್ 2 ಬಾಡೀಸ್ ಆರ್ ಕೊಲೈಡ್ ವಿತ್ ಈಚ್ ಅದರ್, ದ ಟೋಟಲ್ ಮೂಮೆಂಟಮ್ ಬಿಫೋರ್ ಕೊಲಿಷನ್ ಈಸ್ ಈಕ್ವಲ್ ಟು ದ ಟೋಟಲ್ ಮೂಮೆಂಟಮ್ ಆಫ್ಟರ್ ಕೊಲಿಷನ್. ಅದು ಇതാണ് ಕ್ಲೀನಾಗಿ ನೋಡ್ಕೊಂಡು ಸರಿ ನೋಡ್ಕೊಳ್ಳೋದು, ಇದಕ್ಕೊಂದ್ಸರಿ ಬರೀ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಒಂದು ಸರಿ, ಇಲ್ಲಿಂದ ಇಲ್ಲಿವರೆಗೆ ಮತ್ತೊಂದು ಸರಿ ಬರ್ಕೋಬೇಕು. ಪ್ರೂಫ್ ಈ ಡಯಾಗ್ರಾಮ್ ಕ್ಲೀನಾಗಿ ಬರ್ಕೊಂಡ್ರಿ ಇದು. ನೆಕ್ಸ್ಟ್ ಬಿಫೋರ್ ಕೊಲಿಷನ್ m1 is equal to mass of the moving body A, m1 is equal to mass of the moving body A, m1 is equal to mass of the moving body A, m2 is equal to mass of the moving body B, m2 is equal to mass of the moving body B, m2 is equal to mass of the moving body B, u2 is equal to initial velocity of the moving body A, u2 is equal to initial velocity of the moving body A, u2 is equal to u1 is equal to initial velocity of the moving body A, u2 is equal to initial velocity of the moving body B, u2 is equal to initial velocity of the moving body B, u2 is equal to initial velocity of the moving body B. ಇಲ್ಲಿಂದ ಇಲ್ಲಿವರೆಗೆ ಒಂದ್ಸರಿ ನೋಡ್ಕೊಂಡು ಸರಿ ಬರೀರಿ, ರಫಲ್ಲಿ ಬರೀರಿ. ಲೆಟ್ ದ ಬಾಡಿ ಕೊಲೈಡ್ ಫಾರ್ t seconds. ಡ್ಯೂರಿಂಗ್ ಕೊಲಿಷನ್ FAB is equal to force on B by A, FBA is equal to force on A by B. Let the body collide for t seconds. During collision, FAB is equal to force on B by A, FBA is equal to force on A by B. Let the body collide for t seconds. During collision, FAB is equal to force on B by A, FBA is equal to force on A by B. Next, after collision, they move in move along a straight line. After collision, they move along a straight line. After collision, they move along a straight line. Next, V1 is equal to velocity of a body A, V2 is equal to velocity of body B. V1 is equal to velocity of body A,
V2 is equal to velocity of body V. V1 is equal to velocity of body A, V2 is equal to velocity of body B. Next, ಇಲ್ಲಿಂದ ಇಲ್ಲಿವರೆಗೆ ಒಂದು ನೋಡ್ಕೊಳ್ಳೋದಂಗೆ ಬರೀರಿ. Like, according to the Newton's second law, FAB is equal to mass of B into acceleration of B. FAB is equal to m2 into V2 minus V1 by T. FPA is equal to m1 into V1 minus U1 by B. ಆಯಿತಾ? Next, according to the Newton's third law, ಇದು ಬರ್ಕೊಳ್ಳಿ. FAB is equal to mass of B into acceleration of B. FAB is equal to m2 into V2 minus U2 by T. FPA is equal to m1 into V1 minus U1 by T. FAB is equal to m2 into V2 minus U2 by T. FPA is equal to m1 into V1 minus U1 by T. Next, according to the Newton's third law, FAB is equal to minus FPA. ಹೋಲ್ ಇರೋದಿತ್ತಲ್ಲ ಸೇಮ್ ಅದೇ. m2 ಸೇಮ್ ಇದನ್ನೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. m2 ಇಂಟು V2 ಮೈನಸ್ U2 ಬೈ ಟಿ ಈಸ್ ಈಕ್ವಲ್ ಟು ಮೈನಸ್ m1 ಇಂಟು V1 ಮೈನಸ್ U1 ಬೈ ಟಿ. ಸೇಮ್ ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್. ಎಲ್ಲ ಮ್ಯಾಥಮೆಟಿಕ್ಸ್ ಮಲ್ಟಿಪ್ಲೈಯಿಂಗ್ ಬೈ ಟಿ. m2 ಇಂಟು V2 ಮೈನಸ್ U2 ಇಂಟು ಟಿ ಬೈ ಟಿ ಮೈನಸ್ m1 ಇಂಟು V1 ಮೈನಸ್ U1 ಇಂಟು ಟಿ ಬೈ ಟಿ. m2 V2 minus m2 U2 is equal to minus m1 U1 minus plus m1 U1. ಇದನ್ನು ಪ್ಲಸ್ ಇರೋದು ಒಂದು ಕಡೆ, ಮೈನಸ್ ಇರೋದು ಇನ್ನೊಂದು ಕಡೆ, ಮೈನಸ್ ಇರೋದನ್ನು ಪ್ಲಸ್ ಕಡೆ ಹಾಕೋಬೇಕು. ಇಲ್ಲಿ ಎಷ್ಟು ಮೈನಸ್ ಇದೆ ಅದನ್ನು ಆ ಕಡೆ ಹಾಕೋಬೇಕು. m1 V1 plus m2 V2 is equal to m1 U1 plus m2 U2, or m1 U1 plus m2 U2 is equal to m1 V1 plus m2 V2. Total momentum before collision is equal to total momentum after collision. Total momentum before collision is equal to total momentum after collision. Next, ಇದನ್ನು ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಂಡಂಗೆ ಬರೀರಿ, ಎರಡು ಸರಿ ಬರೀರಿ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟಮ್. 3 ಎಕ್ಸಾಂಪಲ್. Recoiling of gun when bullet is fired. Recoiling of gun when bullet is fired. Recoiling of gun when bullet is fired. When a body explodes into 2 or more pieces, then total momentum of all pieces is equal to the momentum of the body. When a body explodes into 2 or more pieces, then total momentum of all pieces is equal to the momentum of the body. When a body explodes into 2 or more pieces, then total momentum of all pieces is equal to the momentum of the body. Next, principle of rocket propulsion is based on conservation of momentum. The principle of rocket propulsion is based on the conservation of momentum. The principle of rocket propulsion is based on the conservation of momentum. Next, ಅದನ್ನು ಅಷ್ಟೇ, ಇದನ್ನು ನೋಡ್ಕೊಳ್ಳೋದಂಗೆ ಎರಡು ಸಾರಿ ಬರೀರಿ. Next, write the difference between mass and weight. Mass of the body is the quantity of matter contained in it. Weight of the body is the quantity of matter into gravitational force of attraction on it. Mass of the body is the quantity of matter contained in it. Weight of the body is the quantity of matter into gravitational force of attraction on it. Mass of the body is the quantity of matter contained in it. Weight of the body is the quantity of matter into gravitational force of attraction on it. Second one, it is a scalar quantity, it is a vector quantity. Mass is a scalar quantity, weight is a vector quantity. Mass is a scalar quantity, weight is a vector quantity. Next, third one, mass is constant irrespective of place. Weight varies from place to place. G varies. Mass is constant irrespective of place. Weight varies from place to place. Mass is constant irrespective of the place. Weight varies from place to place. Next, weight cannot be zero. Mass cannot be zero. Weight can be zero. Mass cannot be zero. Weight can be zero. Mass cannot be zero. Weight can be zero. Fifth one, masses are compared in physical balances. Weight are compared in spring balance. Masses are compared in
physical balances. Weight are compared in spring balance. Masses are compared in physical balances. Weight are compared in spring balance. SI unit of mass is kg. SI unit of weight is Newton. SI unit of mass is kg. SI unit of weight is Newton. SI unit of mass is kg. SI unit of weight is Newton. Next, in SI unit, mass is measured in kg. In SI unit, mass is measured in kg. In SI unit, weight is measured in kg weight. 1 kg weight is equal to 9.8 Newton or is equal to 9 g into 9. SI unit, in SI unit, weight is measured in kg weight. 1 kg weight is equal to 9.8 into Newton is equal to acceleration due to gravity g into 9. ಇಷ್ಟನ್ನು ಕ್ಲೀನಾಗಿ ನೋಡ್ಕೊಳ್ಳೋದಂಗೆ ಇದನ್ನು ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಳ್ಳೋದಂಗೆ ಒಂದು ಸರಿ ನೋಡ್ಕೊಂಡು ಒಂದು ಸರಿ ನೋಡ್ಕೊಳ್ಳೋದಂಗೆ ಒಂದು ಸರಿ ಒಟ್ಟಿಗೆ 2 ಸರಿ ಬರೀರಿ. ಇವಷ್ಟನ್ನು ನೋಟ್ಸಲ್ಲಿ ಒಂದು ಸರಿ ಬರೀರಿ. ಒಟ್ಟಿಗೆ 3 ಸರಿ ನೀವು ಬರೆದಿರ್ಬೇಕು. ನೋಟ್ಸನ್ನು ಕ್ಲೀನಾಗಿ ಬರೀರಿ. ನಿಮಗೆಲ್ಲ ಇದು ಭಾಳ ಈಸಿ ಇದೆ. ಓಕೆ ಗುಡ್ ಬಾಯ್.